ಹಾಯ್, ಇವತ್ತು ನಾವು ಎ ಹೀರೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಎ ಹೀರೋ ಈ ಪಾಠವನ್ನು ಬರೆದವರು R.K. ನಾರಾಯಣ್. ಎ ಹೀರೋ ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ಸ್ ಅಂದರೆ ಪಾತ್ರಧಾರಿಗಳು ಯಾರು ಬರ್ತಾರೆ ಅಂದರೆ ಸ್ವಾಮೀಸ್ ಫಾದರ್, ಸ್ವಾಮೀಸ್ ಮದರ್ ಹಾಗೂ ಸ್ವಾಮೀಸ್ ಗ್ರ್ಯಾಂಡ್ ಮಾ. ಸ್ವಾಮಿಯ ತಂದೆ, ಸ್ವಾಮಿಯ ತಾಯಿ ಹಾಗೂ ಸ್ವಾಮಿಯ ಅಜ್ಜಿ. ಬನ್ನಿ ನೋಡೋಣ. ಹಾಗಾದರೆ ಫಾರ್ ಸ್ವಾಮಿ events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face with a tiger. ಸ್ವಾಮಿಯ ಜೀವನದಲ್ಲಿ ಒಂದಿನ ಏನಾಗುತ್ತೆ, ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಘಟನೆ ನಡೆಯುತ್ತದೆ. ಏನಪ್ಪ ಅಂದರೆ, ಒಂದಿನ ಸ್ವಾಮಿಯ ತಂದೆಯವರು ಹಾಲ್ ಲ್ಯಾಪ್ ಕೆಳಗಡೆ ನ್ಯೂಸ್ ಪೇಪರನ್ನು ಓದ್ತಾ ಕುಂತಿರ್ತಾರೆ. ಆಗ ಸ್ವಾಮಿ ಲಿಸನ್ ಟು ದಿಸ್, ಸ್ವಾಮಿ ಕೇಳಿಲ್ಲಿ ಅಂತ ಹೇಳ್ತಾರೆ. ಏನು? ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ನೋಡಿಲಿ, ನ್ಯೂಸ್ ಒಳಗೆ ಏನು ಬಂದಿಲ್ಲ, ಒಬ್ಬ ಶೂರವಾಗಿರ್ತಕ್ಕಂಥ ಹುಡುಗ ಅಂದರೆ ಹಳ್ಳಿಯ ಹುಡುಗ ತನ್ನ ಮನೆಗೆ ಹೋಗ್ಬೇಕಾದ್ರೆ ಕಾಡಿನ ಮಧ್ಯವಾಗಿ ಮನೆಗೆ ಹೋಗ್ಬೇಕಾದ್ರೆ ಒಂದು ಹುಲಿಯನ್ನು ಮುಖಾಮುಖಿಯಾಗಿ ಎದುರಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ಆ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ, ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಆ್ಯಂಡ್ ಹೀಸ್ ಫ್ಲೈಟ್ ಅಪ್ ದ ಟ್ರೀ where he stayed half a day till some people came that way and killed the tiger. ಒಂದು ಪ್ಯಾರಾಗ್ರಾಫಲ್ಲಿ ಏನಿರುತ್ತಂದ್ರೆ, ಆ ಹುಡುಗ ಆ ಹುಲಿಯ ಜೊತೆ ಯಾವ ರೀತಿ ಹೋರಾಟ ಮಾಡ್ತಾನೆ. ಇಲ್ಲ, ಆ ಹಳ್ಳಿಯ ಹುಡುಗ ಕಾಡಿನ ಮಧ್ಯವಾಗಿ ಮನೆ ಹೋಗಬೇಕಾದ ಸಂದರ್ಭದಲ್ಲಿ ಆಗ ಅಚಾನಕ್ ಮುಂದೆ ಒಂದು ಹುಲಿ ಬಂದ್ಬಿಡುತ್ತೆ. ಹುಲಿ ಬಂದ ತಕ್ಷಣ ಏನು ಮಾಡ್ತಾನ್ರಿ, he has flight up the tree. ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಒಂದು ಗಿಡವನ್ನು ಏನು ಮಾಡ್ತಾನೆ, ಹತ್ಕೊಂಡು ಕುತ್ಕೊಂಡು ಎಲ್ಲಿವರೆಗೆ ಕೂರ್ತಾನಲ್ಲೇ, ಹಾಫ್ ಎ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ಡ್ ದ ಟೈಗರ್. ಕೆಲವೊಂದಿಷ್ಟು ಜನ ಬಂದು ಆ ಹುಲಿಯನ್ನು ಕೊಲ್ಲುವರೆಗೂ ಕೂಡ ಏನು ಮಾಡ್ತಾನೆ, ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಎಲ್ಲಿವರೆಗೆ? ಟಿಲ್ ಹಾಫ್ ಎ ಡೇ ಅಂದರೆ ಅರ್ಧ ದಿನದವರೆಗೂ ಕೂಡ ಅಲ್ಲೇ ಕೂತ್ಕೊಂಡಾನೆ. ಸ್ವಲ್ಪ ಜನ ಬಂದು ಆ ಹುಲಿಯನ್ನು ಕೊಂದಾದ ನಂತರ ಅವನು ಆಮೇಲೆ ಗಿಡವನ್ನು ಇಳಿದು ಆಮೇಲೆ ಮನೆಗೆ ಹೋಗ್ತಾನೆ. ಆಗ ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? ಎಲ್ಲ ನ್ಯೂಸ್ ಪೇಪರನ್ನೆಲ್ಲ ಓದಾದ ತಕ್ಷಣ ಸ್ವಾಮಿಯನ್ನು ದಿಟ್ಟಿಸಿ ನೋಡ್ತಾ ಸ್ವಾಮಿ ಕೇಳ್ತಾರೆ. ಯಾರೋ ಸ್ವಾಮಿಯ ತಂದೆಯವರು ಕೇಳ್ತಾರೆ ಏನಂತ, ವಾಟ್ ಡು ಯು ಸೇ ಟು ದ್ಯಾಟ್? ಸ್ವಾಮಿ ಇದ್ರ ಬಗ್ಗೆ ನೀನೇನು ಹೇಳ್ತೀಯಪ್ಪ ಅಂತ. ಸ್ವಾಮಿ ಹೇಳ್ತಾನೆ, Swami said, I think he must have been a very strong and grown-up person, not a boy at all. How could a boy fight a tiger? ಸ್ವಾಮಿ ಹೇಳ್ತಾನ್ರಿ, I think he must have been a very strong and grown-up person. ನನಗನ್ಸುತ್ತೆ ಅವನು ತುಂಬ ಬಲಶಾಲಿ ಹಾಗೂ ದೊಡ್ಡ ವ್ಯಕ್ತಿ ಇರ್ಬೋದು, ದೊಡ್ಡವನಿರ್ಬೋದು. ಅವನು ನಾಟ್ ಎ ಬಾಯ್ ಅಟ್ ಆಲ್. ಇದನ್ನೆಲ್ಲ ಒಬ್ಬ ಹುಡುಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮತ್ತೇನು ಹೇಳ್ತಾನೆ, ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಹೇಗೆ ಒಬ್ಬ ಹುಡುಗ ಹುಲಿಯ ಜೊತೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇದೆಯಪ್ಪ ಅಂತ ಕೇಳ್ತಾನೆ. ಆಗ ಅವ್ರ ತಂದೆಯವರು ಹೇಳ್ತಾರೆ, ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್. ಫಾದರ್ ಸ್ನಿಯರ್ಡ್, ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಎ ಕೋವರ್ಡ್, ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ ಬಟ್ ಇಟ್ ಹ್ಯಾಸ್ ಕರೇಜ್. He can do anything. Courage is anything, everything. Strength and age are not important. ತಂದೆಯವ್ರು ಹೇಳ್ತಾರೆ, ಅವನಿಗೆ ಅಪಹಾಸ್ಯ ಮಾಡ್ತಾ ಹೇಳ್ತಾರೆ ಏನಂತ, ಹಾಗಾದ್ರೆ ನೀನು ಆ ನ್ಯೂಸ್ ಪೇಪರ್ದವ್ರಿಗಿಂತನೂ ಜಾನ ಇದ್ದೀಯೇನಪ್ಪ ನೀನು. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಎ ಕೋವರ್ಡ್. ಒಬ್ಬ ವ್ಯಕ್ತಿ ಆನೆಯಷ್ಟು ಬಲಶಾಲಿ ಹೊಂದಿದ್ರು ಕೂಡ ಅವನಲ್ಲಿ ಹೇಡಿತನ ಇದ್ದರೆ ಅವನು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆನೆಯಷ್ಟು ಬಲ ಇದ್ರೂ ಕೂಡ ಅವನು ಹೇಡಿಯಾಗಿದ್ದರೆ ಅವನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಅಂದರೆ ಮತ್ತೊಂದು ವೇದದಲ್ಲಿ ನೋಡಿದರೆ ಒಬ್ಬ ವ್ಯಕ್ತಿ ಹತ್ರ ಶಕ್ತಿ ಇಲ್ಲ, ಬಹಳಷ್ಟು ವೀಕ್ ಆಗಿದ್ದಾನೆ, ಆದರೆ ಅವನಲ್ಲಿ ಹಿ ಹ್ಯಾಸ್ ಕರೇಜ್, ಅವನಲ್ಲಿ ಧೈರ್ಯ ಇದ್ದರೆ ಹಿ ಕ್ಯಾನ್ ಡೂ ಎನಿಥಿಂಗ್. ಅವನಲ್ಲಿ ಧೈರ್ಯ ಇದ್ದರೆ ಅವನು ಏನು ಬೇಕಾದನ್ನು ಕೂಡ ಮಾಡ್ಬೋದು.
ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಧೈರ್ಯನೇ ಎಲ್ಲ ಮುಖ್ಯ ಪ್ರಮುಖವಾಗುತ್ತದೆ. ಇಲ್ಲಿ ವಯಸ್ಸಾಗಲಿ ಶಕ್ತಿ ಆಗಲಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ ಅಂತ ಹೇಳ್ತಾರೆ. ಸೊ ಆಗ ಸ್ವಾಮಿ ಹೇಳ್ತಾನೆ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ, ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಸ್ವಾಮಿ ತಂದೆಯವರು ಹೇಳಿರ್ತಕ್ಕಂಥ ವಿಷಯನ ಒಪ್ಕೊಳ್ಳೋದಿಲ್ಲ ಅವನು. ಅವನಿಗೆ ಹೇಳ್ತಾನೆ, ಹೌ ಕ್ಯಾನ್ ಇಟ್ ಬಿ ಫಾದರ್? ಇದು ಹೇಗೆ ಸಾಧ್ಯಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ತಿಳ್ಕೊಳ್ಳಪ್ಪ, ನನ್ನ ಹತ್ರ ಧೈರ್ಯ ಇದೆ. ಧೈರ್ಯ ಇದ್ದ ತಕ್ಷಣ, ಧೈರ್ಯ ಇದ್ಮೇಲೆ ಅಚಾನಕವಾಗಿ ಹುಲಿ ಬಂದು ನನ್ನ ಮೇಲೆ ದಾಳಿ ಮಾಡಿದರೆ ಆಗ ನಾನೇನು ಮಾಡಲಿ? ಆಗ ಧೈರ್ಯ ತೊಗೊಂಡು ಏನು ಮಾಡೋದು ಅಂತ ತಂದೆಗೆ ಕೇಳಿಬಿಡ್ತಾನೆ ಸ್ವಾಮಿ. ಅವ್ರ ತಂದೆಯವ್ರು ಹೇಳ್ತಾರೆ, ಲಿವ್ ಅಲಾನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲಾನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಆಯ್ತಪ್ಪ, ಇವಾಗ ಶಕ್ತಿಯಾಗಲಿ ವಯಸ್ಸಾಗಲಿ ಬಿಟ್ಬಿಡೋಣ. ಹಾಗಾದ್ರೆ ನೀನು ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನಿನ್ನಲ್ಲಿ ಧೈರ್ಯ ಇದೆ ಅಂತ ನೀನು ಅದನ್ನಾದರೂ ಪ್ರೂವ್ ಮಾಡ್ತೀಯ ನೀನು? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲಾನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನಿನ್ನಲ್ಲಿ ಧೈರ್ಯ ಇದ್ರೆ ಏನು ಮಾಡಿ ನೀನು ಇವತ್ತು ಒಂದು ರಾತ್ರಿ ನನ್ನ ಆಫೀಸ್ ರೂಮ್ದಲ್ಲಿ ಒಬ್ಬನೇ ಮಲ್ಕೊಂಡು ತೋರಿಸು ಅಂತ ಹೇಳ್ಬಿಡ್ತಾರೆ. ಆಗ ಸ್ವಾಮಿಗೆ ಸ್ವಲ್ಪ ವಿಚಾರ ಬಂತು. ಏನು ಹೇಳ್ತಾನೆ ನೀನು? ಎ ಫ್ರೈಟ್ಫುಲ್ ಪ್ರಪೋಸಿಷನ್, ಸ್ವಾಮಿ ಥಾಟ್. He had always slept beside his granny in the passage, and any change in this arrangement kept him trembling and awake all night. ತಂದೆಯವರು ಹೇಳಿರ್ತಕ್ಕಂತಹ ಒಬ್ಬನೇ ನೀನೇನು ಆಫೀಸ್ ರೂಮ್ದಲ್ಲಿ ಮಲ್ಕೊಂಡು ಹೇಳ್ತಾರಲ್ಲ, ಈ ಒಂದು ವಿಷಯ, ಈ ಒಂದು ಪ್ರಸ್ತಾವನೆ ನನಗೂ ಬಹಳಷ್ಟು ಭಯಾನಕವಾಗುತ್ತದೆ. ವಿಚಾರ ಮಾಡ್ತೀನಿ. ಆಮೇಲೆ ಹೇಳ್ತಾನೆ, ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಯಾಕೆ ಅದು ಭಯಾನಕವಾಗಿರ್ತಕ್ಕಂಥ ಪ್ರಸ್ತಾವನೆ ಆಗುತ್ತಂದ್ರೆ, ಸ್ವಾಮಿ ಯಾವಾಗಲೂ ಕೂಡ ಯಾರ ಪಕ್ಕದಲ್ಲಿ ಮಲ್ಕೊತಾ ಇದ್ದ? ತನ್ನ ಅಜ್ಜಿ ಪಕ್ಕದಲ್ಲೇ ಮಲ್ಕೊತಾ ಇದ್ದ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಯಾರಾದರೂ ಅಜ್ಜಿ ಪಕ್ಕದಲ್ಲಿ ಮಲಗಿಸೋದನ್ನು ಬಿಡಿಸಿದ್ರೆ ಸಾಕು, ಅವನು ಇಡೀ ರಾತ್ರಿ ಎಲ್ಲ ಎಚ್ಚರವಾಗಿರ್ತಿದ್ದ. ಆಮೇಲೆ ನಡುಗ್ತಾ ಕೂಡ್ತಾ ಇದ್ದ. He hoped at first that father was only joking. He mumbled weakly yes and tried to change the subject. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." ಅಷ್ಟಿಗೇನು ವಿಚಾರ ಮಾಡುತ್ತಾ ನಾನು? ತಂದೆಯವರು ಫಸ್ಟ್ ನನ್ನ ಮೇಲೆ ನನ್ನ ಜೊತೆ ಜೋಕ್ ಮಾಡ್ತಾ ಇದಾರೆ ಅಂತ ತಿಳ್ಕೊತಾನೆ. ಹಿ ಮಂಬಲ್ಡ್ ವೀಕ್ಲಿ ಎಸ್, ಜೋಕ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಿಧಾನವಾಗಿ ಏನು ಮಾಡ್ತಾನೆ, ನಡುತ್ತಾ ಆಯಿತು ಅಂತ ಹೇಳ್ಬಿಡ್ತಾನೆ. ಆಮೇಲೆ ಈ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಆ ವಿಷಯವನ್ನು ಚೇಂಜ್ ಮಾಡಲಿಕ್ಕೆ ನೋಡ್ತಾನೆ. ಯಾವುದು ಏನು ಆಫೀಸ್ ರೂಮ್ದಲ್ಲಿ ಮಲ್ಕೊ ಅಂತ ಹೇಳ್ತಿಲ್ಲ, ಆ ವಿಷಯನ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಏನು ಹೇಳ್ತಾನೆ? ಹಿ ಸೇಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥಾಸಿಸಮ್. ಬಹಳಷ್ಟು ಜೋರಾಗಿ ಬಹಳಷ್ಟು ಉತ್ಸುಕತೆಯಿಂದ ಹೇಳ್ತಾನೆ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಇದಾದ ನಂತರ ನಾವೆಲ್ಲಿ ಹೋಗಬೇಕಾಗಿದೆ? ನಮ್ಮ ಹಿರಿಯರ ಜೊತೆ ಹೋಗಿ ಕ್ರಿಕೆಟ್ ಕ್ಲಬ್ನಲ್ಲಿ ಹೋಗಿ ಜಾಯಿನ್ ಆಗಬೇಕಾಗಿದೆ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ಮತ್ತು ನಾವು ಹೊಸ ಬಾಲನ್ನು, ಹೊಸ ಬ್ಯಾಟನ್ನು ನಾವು ಕೊಂಡ್ಕೋಬೇಕಾಗಿದೆ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮಿ ಟು ಟೆಲ್ ಯು. ಮತ್ತು ನಮ್ಮ ಕ್ಯಾಪ್ಟನ್ ನಿಮಗೆ ಹೇಳಿ ಅಂತ ಹೇಳಿದ್ದಾನೆ ಅಂತ. ಆಗ ಅವ್ರ ತಂದೆಯವ್ರು ಹೇಳ್ತಾರೆ, ಹೊಸ ಬ್ಯಾಟು ಹೊಸ ಬಾಲನ್ನು ಕೊಂಡ್ಕೋಬೇಕಂತ ಹೇಳಿದ ತಕ್ಷಣ ಸ್ವಾಮಿ ತಂದೆಯವ್ರು ಹೇಳ್ತಾರೆ, ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲೆಟರ್ ಫಾದರ್ ಕಟ್ ಇನ್, ಯು ಮಸ್ಟ್ ಸ್ಲೀಪ್ ಅಲಾನ್ ಹಿಯರ್ ಆಫ್ಟರ್. ಈ ಥರ ಆ ವಿಷಯವನ್ನು ಅಲ್ಲೇ ನಿಲ್ಲಿಸಿ, ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲೆಟರ್, ಆ ವಿಷಯ ನಾವು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಯು ಮಸ್ಟ್ ಸ್ಲೀಪ್ ಅಲಾನ್ ಹಿಯರ್ ಆಫ್ಟರ್, ಅದಕ್ಕಿಂತ ಮುಂಚೆ ನೀನು ಇದಾದ ನಂತರ ಏಕಾಂಗಿಯಾಗಿ ಆಫೀಸ್ ರೂಮ್ದಲ್ಲಿ ಮಲ್ಕೊಳ್ಳೋದನ್ನು ವಿಚಾರ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಸ್ವಾಮಿಗೆ ಬಹಳಷ್ಟು ಮತ್ತಷ್ಟೇನಾಗ್ತದೆ, ಭಯ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವನೇನು ಥಿಂಕ್ ಮಾಡ್ತಾನೆ, ಸ್ವಾಮಿ ರಿಯಲೈಸ್ಡ್ ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹೀಸ್ ಕಂಟ್ರೋಲ್. ಫ್ರಾಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. He knew his
ಫಾದರ್ ಟೆನಾಸಿಟಿ ಆಟ್ ಸಚ್ ಮೂಮೆಂಟ್ಸ್. ಆಗ ಸ್ವಾಮಿಗೆ ಮನವರಿಕೆ ಆಗಿದ್ರೆ ಏನಪ್ಪ ಈ ವಿಷಯ ನನ್ನ ಅಧ್ವಸ್ತದಿಂದ ಹೊರ ಹೋಗ್ತಾ ಇದೆ ಅಂತ. ಮತ್ತೆ ಹೇಳ್ತಂದ್ರೆ ಫ್ರಾಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಮೊದಲೆಲ್ಲ ಅದು ಸವಾಲಾಗಿತ್ತು, ಬಟ್ ಇವಾಗ ಏನಾಯ್ತದು ಅವ್ರ ತಂದೆಯಿಂದ ಆಜ್ಞೆ ಆಯಿತು. ಯಾಕಂದ್ರೆ ಅವರು ಮಲಗೇ ಬಿಡುತ್ತಾರೆನ್ನ. ಯಾಕಂದರೆ ಈ ನ್ಯೂ ಹಿಸ್ ಫಾದರ್ ಟೆನಾಸಿಟಿ ಆಟ್ ಸಚ್ ಮೂಮೆಂಟ್ಸ್. ಯಾಕಂದರೆ ಅವನಿಗೆ ಗೊತ್ತಿತ್ತು ಅವ್ರ ತಂದೆಯವರು ಕೆಲವೊಂದಷ್ಟು ವಿಷಯಗಳಲ್ಲಿ ಬಹಳಷ್ಟು ಶಿಸ್ತುಬದ್ಧ ಕ್ರಮಬದ್ಧವಾಗಿರ್ತಾ ಇದ್ರು, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಾದ ನಂತರ ಮತ್ತೇನು ಹೇಳ್ತಾನೆ ಅವನು, ಫ್ರಾಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲಾನ್ ಫಾದರ್ ಅಂತಾನೆ. ಅಪ್ಪ ನಾನು ಈ ತಿಂಗಳು ಬೇಡ, ನಾನು ನೆಕ್ಸ್ಟ್ ಮಂತ್ ಏನು ಮಾಡ್ತೀನಿ ಮಲ್ಕೊತೀನಿ ಅಂತ ತಂದೆಗೆ ಹೇಳ್ತಾನೆ. ಆಗ ತಂದೆ ಹೇಳ್ತಾರೆ, ನೋ ಯು ಮಸ್ಟ್ ಡೂ ಇಟ್ ನೌ, ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ. You are in the second form and I don't like the way you are being brought up, he said and looked at his wife who was rocking the cradle. ತಂದೆ ಹೇಳ್ತಾರೆ, ನೋ ಯು ಮಸ್ಟ್ ಡೂ ಇಟ್ ನೋ, ಇಲ್ಲ ನೀನು ಈಗಲೇ ಮಲ್ಕೋಬೇಕು, ಇವತ್ತೇ ಮಲ್ಕೋಬೇಕು, ಮುಂದಿನ ತಿಂಗಳಿಲ್ಲ, ಮುಂದಿನ ವಾರ ಇಲ್ಲ, ಏನೂ ಇಲ್ಲ, ಇವತ್ತೇ ನೀನೇನು ಮಾಡಬೇಕು ಆಫೀಸ್ ರೂಮ್ದಲ್ಲಿ ಮಲ್ಕೋಬೇಕಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವ್ರ ಮದರ್ ಲೈಕ್ ಎ ಬೇಬಿ. ಮತ್ತು ನೀನು ಮಗು ಥರ ಅಜ್ಜಿ ಪಕ್ಕದಲ್ಲಾಗಲಿ ಅಥವಾ ತಾಯಿ ಪಕ್ಕದಲ್ಲಾಗಿ ಏನು ಮಲ್ಕೊತಿಲ್ಲ, ಇದು ಅವಮಾನಕರ ಸಂಗತಿ, ಇದು ನಿನಗೆ ನಾಚಿಕೆ ಆಗಬೇಕು ಅಂತ ಹೇಳ್ತಾರೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್, ನೀನೀಗ 2ನೇ ತರಗತಿಗೆ ಹೋಗ್ತಾ ಇದೆಯಾ. ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನನಗೆ ನೀನು ಈ ರೀತಿ ಬೆಳೆಯೋದು ನನಗೆ ಇಷ್ಟ ಇಲ್ಲ. ಅಂದರೆ ಈ ರೀತಿಯಾಗಿ ಹೆದರ್ಪುಕ್ಕಲಾಗಿ ಹೆದರ್ಕೊಂತು ಹೇಡಿಯಾಗಿ ಬೆಳೆಯೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. he said and looked at his wife. ಇದನ್ನು ಹೇಳ್ತಾ ತನ್ನ ಹೆಂಡತಿ ಕಡೆ ನೋಡ್ತಾರೆ, ಅಂದರೆ ಸ್ವಾಮಿಯ ತಾಯಿ ಕಡೆ ನೋಡ್ತಾರೆ. who was rocking the cradle. ಆಗ ಅವ್ರ ತಾಯಿಯವ್ರು ಏನು ಮಾಡ್ತಾರೆ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ತೊಟ್ಲನ್ನು ತೂಗ್ತಾ ಇರ್ತಿರ್ತಾರೆ ಅಂತ ಅವ್ರ ತಾಯಿಯವ್ರು ಹೇಳ್ತಾರೆ. ಏನಂತ, ವೈ ಡು ಯು ಲುಕ್ ಆಟ್ ಮೀ ವೈಲ್ ಯು ಸೇ ಇಟ್, ಹಿ ಆಸ್ಕ್ಡ್, ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನೀವು ಆ ವಿಷಯವನ್ನು ಅವನಿಗೆ ಹೇಳ್ಬೇಕಾದ್ರೆ ನನ್ನ ಕಡೆ ಯಾಕೆ ನೋಡ್ಕೊಂಡು ಹೇಳ್ತಾ ಇದ್ದೀರಾ ಕೇಳ್ತಾರ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ಅವನು ಈ ರೀತಿಯಾಗಿ ಹಾಳಾಗಲಿಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತು, ನೀವು ಈ ರೀತಿ ಅವನ ಕಡೆ ಹೇಳ್ಬೇಕಾದ್ರೆ ನನ್ನ ಕಡೆ ನೋಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಆಗ ಸ್ವಾಮಿ ತಂದೆಯವ್ರು ಹೇಳ್ತಾರೆ, ನೋ ಐ ಡೋಂಟ್ ಮೀನ್ ಯು ಸೇಡ್ ಫಾದರ್. ಇಲ್ಲ ನಾನು ಹೇಳೋದು ಆ ಮಾತಿನ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಆಗ ಅವ್ರ ತಾಯಿಯವ್ರು ಹೇಳ್ತಾರೆ, ಇಫ್ ಯು ಮೀನ್ ಯುವರ್ ಮದರ್ ಈಸ್ ಫೈಲಿಂಗ್ ಹಿಮ್ ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ, ಸಿ ಸೇಡ್ ಆ್ಯಂಡ್ ಟರ್ನ್ಡ್ ಅವೇ. ಒಂದು ವೇಳೆ ನಿಮಗೆ ನಿಮ್ಮ ತಾಯಿಯವರು ಅವನನ್ನು ಹಾಳು ಮಾಡ್ತಿದ್ರೆ ಅನ್ಸಿದ್ರೆ ಟೆಲ್ ಹರ್ ಸೊ, ಅವ್ರಿಗೆ ಹೇಳಿ, ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ, ಮತ್ತು ಆ ರೀತಿ ಅವನಿಗೆ ಹೇಳ್ತಾ ನನ್ನ ಕಡೆ ನೋಡೋಕೆ ಹೋಗ್ಬೇಡಿ ನೀವು. ಇಷ್ಟು ಹೇಳಿ ಸಿ ಸೇಡ್ ಆ್ಯಂಡ್ ಟರ್ನ್ಡ್ ಅವೇ, ಅಷ್ಟು ಹೇಳಿ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗಿಬಿಡ್ತಾರೆ.